ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತು ಯಾರೇ ಅಯೋಗ್ಯರು ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದಕ್ಕೆ ಏನು ನೈತಿಕತೆ ಇಟ್ಕೊಂಡು ಇವ್ರು ಮಾತನಾಡ್ತಾರೆ? ಯಾವ ಪ್ರಿಯಾಂಕಾ ಖರ್ಗೆ ಹೊತ್ತೇನೋ ಭಾಷಣ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರದ ಬಗ್ಗೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಮಾತನಾಡ್ತಾ ಇದ್ದಾರೆ? ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಕಾಂಗ್ರೆಸ್ನವ್ರಿಗೆ ಏನಾರು ಇದೆಯಾ? ಹಾಗಾದರೆ ಮುಖ್ಯಮಂತ್ರಿಗಳಾಗಿ ಮೊದಲ 6 ತಿಂಗಳಲ್ಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಆಯ್ತಲ್ಲ, ವಾಲ್ಮೀಕಿ ಸಮುದಾಯದ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರಲ್ಲ, ತಮ್ಮ ಮಂತ್ರಿ ರಾಜೀನಾಮೆ ಕೊಟ್ರಲ್ಲ, 100 ಕೋಟಿ ಪರಿಷ್ಠ ಪಂಗಡಕ್ಕೆ ಇಟ್ಟಿರ್ತಕ್ಕಂಥ ಹಣವನ್ನು ತೆಲಂಗಾಣ ತೆಗೆದುಕೊಂಡೋಗಿ ಚುನಾವಣೆ ಬಳಸಲಿಲ್ವ? ಹಾಗಾದರೆ ಪ್ರಿಯಾಂಕಾ ಖರ್ಗೆ ಅವರು ಇಲ್ಲ ಅಂತ ಹೇಳಿ, ಹಾಗಾದರೆ ಭೂತದ ಬಾಯಲ್ಲೇ ಭಗವದ್ಗೀತೆ ನೀವು ನಮಗೆ ಉಪದೇಶ ನೀಡ್ತೀರ? ಹಾಗಾದರೆ ಹಿಂದೆ ಸಿದ್ದರಾಮಯ್ಯನವರು ಹಿಂದೂ ಕೂಡ ಮುಖ್ಯಮಂತ್ರಿ ಆಗಿದ್ದಾಗ, ಆಂಜನೇಯ ಮಂತ್ರಿಗಳಾದಾಗ ಏನಾಯಿತು, ಬೇರೆ ಎಲ್ಲ ಪ್ರಕರಣಗಳು ಕೂಡ ಗೊತ್ತಿದೆ. ಆದರೆ ನಾನು ಏನು ಹೇಳೋದಕ್ಕೆ ಹೊರಟಿದ್ದೇನೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಬಣಜಾರ್ ಸಮಾಜವನ್ನು ಟಾರ್ಗೆಟ್ ಮಾಡ್ತಿದೆ. ಇದ್ರ ಬಗ್ಗೆ ಯಾವುದೇ ಅನುಮಾನಗಳು ಬೇಡ. ಬಣಜಾರ್ ಸಮಾಜದ ಬಗ್ಗೆ ಒಂದು ರೀತಿ ತಾತ್ಸಾರ, ಬಣಜಾರ್ ಸಮಾಜದ ಬಗ್ಗೆ ಒಂದು ರೀತಿ ಅಲಕ್ಷ್ಯ, ಇವರು ಅಹಿಂದ ಹೆಸರು ಹೇಳ್ಕೊಂಡು ಇವತ್ತು ಮೆರೀತಾ ಇದ್ದಾರೆ ಇವರು. ಥ್ಯಾಂಕ್ ಯು. ನೋಡ್ರಿ, ನಾವು ಭ್ರಷ್ಟಾಚಾರಕ್ಕೆ ನಾನು ಜಾತಿಯ ಲೇಪವನ್ನು ನಾನು ಬಳಿತಾ ಇಲ್ಲ. ನಾನು ಆಗಲೇ ಏನು ಹೇಳಿದೆ, ಚಂದ್ರು ಲಮಾಣಿ ಪ್ರಕರಣದಲ್ಲಿ ಏನಾಗಿದೆ, ಈಗಾಗಲೇ ನ್ಯಾಯಾಲಯದಲ್ಲಿದೆ ಪ್ರಕರಣ, ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಸತ್ಯಾಸತ್ಯತೆ ಹೊರಗೆ ಬರಬೇಕು. ಇಲ್ಲಿ ಇದ್ರ ಬಗ್ಗೆ ತೀರ್ಮಾನ ಮಾಡಲಿ, ತನಿಖೆ ಆಗಲಿ, ಅದ್ರ ಬಗ್ಗೆ ನಾವೇನೂ ಕೂಡ ಚಕಾರ ಎತ್ತಾ ಇಲ್ಲ. ಆದರೆ ನಾವು ಎಲ್ಲೋ ಒಂದು ಕಡೆ ಈ ಸಮಾಜನೂ ಕೂಡ ಯಾವ ರೀತಿ ಟಾರ್ಗೆಟ್ ಆಗಿದೆ ಅನ್ನೋದನ್ನು ಮಾತ್ರ ನಾವು ಇವತ್ತು ಹೇಳಿರುವಂಥದ್ದು. ಥ್ಯಾಂಕ್ ಯು, ಧನ್ಯವಾದ. ಸಿದ್ದರಾಮಯ್ಯನವರಿಗೆ BJP ಮೇಲೆ ಸಿಟ್ಟು ಕಡಿಮೆ ಆಗಿದೆ ಪಾಪ. ನೀವು ಅದನ್ನು BJP ಮೇಲೆ ಹೇಳಿದ್ದಾರೆ ಅಂತ ನೀವು ಭಾವಿಸುವಂಥ ಅವಶ್ಯಕತೆ ಇಲ್ಲ. ಯಾರು ಅವರ ಪಕ್ಷದಲ್ಲೇ ಆಂತರಿಕವಾಗಿ ಅವ್ರ ಕಾಲನ್ನು ಎಳಿತಕ್ಕಂಥ ಕೆಲಸ ಮಾಡ್ತಿದ್ರೆ ಅವ್ರ ಮೇಲೆ ಅವ್ರು ಹರಿಯಾಯ್ದಿರುವಂಥದ್ದು. ಆದರೆ ನನ್ನ ಒಂದು ಮನವಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಇವತ್ತು ಕುರಿ ಕಾಯ್ತಕ್ಕಂಥ ಒಬ್ಬ ಆ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಸಂತೋಷ. ನಾನು ಕಳೆದ 1 ತಿಂಗಳಿಂದ ಹೇಳ್ತಾ ಇದ್ದೇನೆ, ಅಹಿಂದ ಹೇಳಿಕೊಂಡೇನು ಮುಖ್ಯಮಂತ್ರಿ ಸ್ಥಾನನ ಪಡೆದುಕೊಂಡಿದ್ದೀರಿ ಮಾನ್ಯ ಸಿದ್ದರಾಮಯ್ಯನವರೇ, ಈ ಬಜೆಟಲ್ಲಾದರೂ ಕೂಡ ಹಿಂದುಳಿದ ಸಮುದಾಯಗಳಿಗೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಸಮುದಾಯಗಳಿಗೆ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರಿದ್ದಾಗ, ಮುಖ್ಯಮಂತ್ರಿಗಳಿದ್ದಾಗ, BJP ಸರ್ಕಾರ ಇದ್ದಾಗ ಏನು ಅನುದಾನ ಕೊಟ್ಟಿದ್ರು 550 ಕೋಟಿ ರೂಪಾಯಿಗಳು, ಈ ಬಜೆಟಲ್ಲಾದರೂ ಕೂಡ ಕನಿಷ್ಠ 2,500-3 ಸಾವಿರ ಕೋಟಿಯನ್ನು ಕೊಡಬೇಕು ಅಂತೇಳಿ ನಾನು ಇವತ್ತು ಆ ಸಮುದಾಯಗಳ ಪರವಾಗಿ ಹಕ್ಕೊತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ.